ನಾಳೆ ಮಾರ್ಚ್ 14 ಶುಭ ಶುಕ್ರವಾರ, ಮಹಾಲಕ್ಷ್ಮೀ ದೇವಿ ಜನಿಸಿದಂಥ ದಿನ. ಹೋಳಿ ಹುಣ್ಣಿಮೆ ಇದೆ, ಚಂದ್ರಗ್ರಹಣ ಕೂಡ ಇದೆ. ಯಾವ ಸಮಯಕ್ಕೆ ಭಾರತಕ್ಕೆ ಗೋಚರ ಆಗುತ್ತೋ ಇಲ್ವೋ, ಗರ್ಭಿಣಿ ಸ್ತ್ರೀಯರು ಹೇಗಿರಬೇಕು, ಮತ್ತೆ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಈ 15 ದಿನ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ತಿಳ್ಕೊಳ್ಳಿ, ಇದು ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ, ಯಾವ ಸೂತಕ ಸಮಯ ಕೂಡ ಇಲ್ಲ. ಸೊ ಡೋಂಟ್ ವರಿ. ಆದರೂ ಸಹಿತ ಗರ್ಭಿಣಿ ಸ್ತ್ರೀಯರು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕು ಆ ಸಮಯನ. ಅಂದರೆ ನಾಳೆ ಬೆಳಗ್ಗೆ 9:29 3:19 ಇದು ಕೊನೆಗೊಳ್ಳುತ್ತೆ. ಅವಾಗ ಚಾಕು, ಚೂರಿ, ಹರಿತವಾದ ವಸ್ತುಗಳನ್ನ ಮುಟ್ಟಬೇಡಿ, ಹೊರಗಡೆ ಓಡಾಡಬೇಡಿ, ತಿನ್ನಕ್ಕೆ ಹೋಗಬೇಡಿ, ಆಯಿತಾ. ಸೊ ಅದರ್ವೈಸ್ ಎಲ್ಲರೂ ಕೂಡ ಆರಾಮಾಗಿರ್ಬೋದು. ಮೊದಲನೇದಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಅಂತ ಹೇಳ್ಬೋದು. ಜಗಳ, ಆಫೀಸಲ್ಲಿ ಕಿರಿಕಿರಿ, ಬಾಸ್ ಕಡೆಯಿಂದ ಸಿಟ್ ಆಗ್ತಿರ್ತೀರ ಮನೆಯಲ್ಲೂ ಕೂಡ. ಎರಡನೇದಾಗಿ ವೃಷಭ ರಾಶಿಯವರಿಗೆ ಧನಲಾಭ, ಸಡನ್ ಆಗಿ ಗ್ರೋತ್ ಆಗ್ತಾ ಇದೆ. ಮಿಥುನ ರಾಶಿಯವರಿಗೆ ವಾಹನದಿಂದ ಹುಷಾರಾಗಿರೋ, ಸ್ವಲ್ಪ ನಿಧಾನವಾಗಿಯೇ ವಾಹನ ಚಲಾಯಿಸಿ. ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯದು, ಮುಟ್ಟಿದೆಲ್ಲ ಸಕ್ಸಸ್ ಅಂತಾನೆ ಹೇಳ್ಬೋದು. ಸಿಂಹ ರಾಶಿಯವರಿಗೆ ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಾ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ವಾದ ವಿವಾದ, ಯಾಕಂದರೆ ಕನ್ಯಾ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸ್ವಲ್ಪ ಸಾಲ ಪತ್ರಕ್ಕೆ ನೋಡಿ ಸಹಿ ಹಾಕಿ.